ಈಚೆಗೆ ಕಳ್ಳತನ ಪ್ರಕರಣವು ದಾಖಲಾಗಿದ್ದು ಅಮಾನುಷ ಹಾಗೂ ಅಮಾನ್ಯವಾಗಿ ಗೋಗಳನ್ನು ಕದ್ದೊಯ್ಯುತ್ತಿದ್ದಾರೆ. ಇದನ್ನು ನಾನು ಮುಸ್ಲಿಂ ಒಕ್ಕೂಟದ ಕಾರ್ಕಳ ಅಧ್ಯಕ್ಷನಾಗಿ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ. ಅದೆಷ್ಟೇ ಕುಟುಂಬಗಳು ಗೋವುಗಳನ್ನು ನಂಬಿ ತಮ್ಮ ಬದುಕುಗಳನ್ನು ಕಟ್ಟಿಕೊಂಡಿವೆ. ಈ ಗೋರು ಕಳ್ಳತನದಿಂದಾಗಿ ಅಂಥ ಒಂದು ಕುಟುಂಬಗಳ ನಿರ್ವಹಣೆಗೂ ಇಂದು ಕಷ್ಟ ಸಾಧ್ಯವಾಗಿದೆ. ಗೋವುಗಳನ್ನು ಕದ್ದೊಯ್ಯುವ ಯಾರೇ ಆಗಿರಲಿ ಅವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾನು ಪೊಲೀಸ್ ಇಲಾಖೆಯನ್ನು ಆಗ್ರಹಿಸ್ತಾ ಇದ್ದೇನೆ. ಹಾಗೆ ಕಾರ್ಕಳ ಸಹೋದರತೆ, ಸೌಹಾರ್ದತೆ ಮತ್ತು ಶಾಂತಿಗೆ ಹೆಸರಾದಂಥ ಊರು. ಈ ಊರಿನಲ್ಲಿ ಇಂಥ ದುಷ್ಕೃತ್ಯಗಳಿಂದ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ ಕಿಡಿಗೇಡಿಗರು, ಈ ಗೋಕಳ್ಳತನ ಮಾಡುವಂಥ ವ್ಯಕ್ತಿಗಳಿಗೆ ಗರಿಷ್ಠದಿಂದ ಗರಿಷ್ಠವಾದ ಶಿಕ್ಷೆಯನ್ನು ಕಾನೂನಿನಲ್ಲಿ ನೀಡಬೇಕು ಅನ್ನೋ ನಮ್ಮ ಆಗ್ರಹವಾಗಿದೆ. ಮುಸ್ಲಿಂ ಸಮುದಾಯವು ಯಾವತ್ತಿಗೂ ಇಂಥ ಗೋಕಳ್ಳರಿಗೆ ಹಾಗೂ ಇತರ ಯಾವುದೇ ಸಮಾಜ ಬಾಹಿರ ಚಟುವಟಿಕೆಗಳನ್ನು ಮಾಡುವ ವ್ಯಕ್ತಿಗಳಿಗೆ ಪ್ರೇರಣೆ ಹಾಗೂ ಯಾವುದೇ ಪ್ರೋತ್ಸಾಹವನ್ನು ನೀಡುವುದಿಲ್ಲ. ನಮ್ಮ ಸಮುದಾಯದಲ್ಲಿ ಇಂಥ ದುಷ್ಕೃತ್ಯಗಳಿಗೆ ಖಂಡಿತವಾಗಿ ಪ್ರೇರಣೆಯನ್ನು ನೀಡುವುದಿಲ್ಲ. ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಅವರಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ನೀಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.